ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವು ತಮ್ನೇಲ್ನಲ್ಲಿ ಕಂಡಂತೆಯೇ ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರ ಕುರಿತಾಗಿದೆ. ಪ್ರೀತಿಯ ಸಹೋದರರೇ, ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಅತ್ಯಂತ ಮನುಷ್ಯರಲ್ಲಿ ಪ್ರೀತಿ ಇರುವಂತಹ ಒಂದು ಮಹಾ ವ್ಯಕ್ತಿತ್ವವಾಗಿದ್ದರು. ಕಾರಣವೇನೆಂದರೆ, ನಮಗೆಲ್ಲರಿಗೂ ಗೊತ್ತಿರುವುದೇ ಆಗಿದೆ. ಹಲವಾರು ಕರಾಮತುಗಳು ಅವರು ಜೀವಿಸಿದ್ದಾಗಲೂ ಅವರು ಮರಣ ಹೊಂದಿದ ಬಳಿಕವೂ ನಾವು ಕಂಡವರೇ ಆಗಿದ್ದೇವೆ. ಪ್ರೀತಿಯ ಸಹೋದರರೇ, ನಾನು ಇಂದು ಹೇಳುವುದು ಒಂದು ಚಿಕ್ಕ ವಿಷಯವಾಗಿದೆ. ಅವರನ್ನು ಕಾಣಲು ಬೇಕಾಗಿ ಲೋಕದ ವಿವಿಧ ಭಾಗಗಳಿಂದ ಕೂರಾ ಎಂಬ ಸ್ಥಳಕ್ಕೆ ಹಲವಾರು ಜನರು ಬರುತ್ತಿದ್ದರು. ಅದನ್ನರಿತ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಯಾವಾಗಲೂ ನಾನು ಇಲ್ಲದಿದ್ದಾಗ ಯಾರಾದರೂ ನನ್ನನ್ನು ಕಾಣಲು ಈ ಕೂರಾ ಎಂಬ ಪ್ರದೇಶಕ್ಕೆ, ಕರ್ನಾಟಕದ ಪುತ್ತೂರಿನ ಕೂರಾ ಎಂಬ ಪ್ರದೇಶಕ್ಕೆ ಯಾರಾದರೂ ಬಂದರೆ ಅವರು ನಿರಾಶರಾಗಬಾರದು, ಅವರು ಮರಳಿ ಹೋಗಬಾರದು ಎಂದು ನೆನೆಸಿಕೊಂಡು ಮುಂಚೆಯೇ ಚಿಂತಿಸಿಕೊಂಡು ಅವರಿಗೆ ಬೇಕಾಗಿ ಕೂರಾದಲ್ಲಿರುವಂತಹ, ಕೂರಾ ಎಂದು ಹೇಳಿದರೆ ಅವರು ಕರ್ನಾಟಕದ ಪುತ್ತೂರಿನ ಒಂದು ಚಿಕ್ಕ ಕುಗ್ರಾಮವಾಗಿದೆ ಕೂರಾ ಎಂಬುದು. ಅಲ್ಲಿ ಅವರು ಆಯ್ಕೆ ಮಾಡಿದಂತಹ ದರ್ಸ್ ನಡೆಸಲು ಆಯ್ಕೆ ಮಾಡಿದಂತಹ ಪುಟ್ಟ ಗ್ರಾಮವಾಗಿದೆ ಆ ಕೂರಾ ಎಂಬುದು. ಆ ಕೂರಾ ಎಂಬಲ್ಲಿನ ದರ್ಸ್ ಇರುವ ಪಳ್ಳಿಯ ಮಸೀದಿಯ ಹೌಲಿಗೆ ಅವರು ಓದಿದ್ದರು. ಯಾಕಂದರೆ ಮಂತ್ರಿಸಿಟ್ಟಿದ್ದರು. ಯಾಕಂದರೆ ದೂರದಿಂದ ಬರುವವರು ನಿರಾಶರಾಗಿ ಹೋಗಬಾರದು, ಕೂರಾ ತಂಗಳರವರು ಇಲ್ಲದಿದ್ದಾಗ ಯಾರಾದರೂ ದೂರದಿಂದ ಬಂದು ನಿರಾಶರಾಗಿ ಹೋಗಬಾರದು. ಅವರಿಗೆ ಆ ಹೌಲಿನಿಂದ ನೀರು ತೆಗೆದು ಕೊಡುತ್ತಿದ್ದರು. ಆ ಹೌಲಿನಿಂದ ನೀರು ತೆಗೆದುಕೊಡಲು ಬೇಕಾಗಿಯಾಗಿದೆ ಅವರು ಹೌಲ್ಗೆ ಓದಿದ್ದು, ಅವರು ಮಂತ್ರಿಸಿದ್ದು. ಪ್ರೀತಿಯ ಸಹೋದರರೇ, ಇದರಿಂದ ನಮಗೆ ತಿಳಿಯುವುದು, ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಯಾರನ್ನೂ ಕೂಡ ನಿರಾಶ ಪಡಿಸದೆ ಅವರನ್ನು ತೃಪ್ತಿಯಿಂದ ಮರಳಿಸುತ್ತಿದ್ದರು. ಅವರಿಗೆ ಬೇಕಾದ ಉಪದೇಶವನ್ನು, ಸಾಂತ್ವನವನ್ನು ನೀಡಿಕೊಂಡು ಅವರನ್ನು ತಿರುಗಿ ಕಳಿಸಿದ್ದರು ಎಂದು ನಮಗೆ ತಿಳಿಯುವುದಾಗಿದೆ. ಪ್ರೀತಿಯ ಸಹೋದರರೇ, ನಾನು ಏನೂ ಕೂಡ ಹೇಳಬೇಕಿಲ್ಲ, ನೀವೆಲ್ಲರೂ ಕಂಡು ಕೇಳಿಯೂ ಅನುಭವಿಸಿದ್ದವರಾಗಿದ್ದೀರಿ. ಪ್ರೀತಿಯ ಸಹೋದರರೇ, ಕೂರಾ ತಂಗಳರವರು ಬಹಳ ವಿನಯವುಳ್ಳ ವ್ಯಕ್ತಿಯಾಗಿದ್ದರು. ಹಾಗೆ ಇಸ್ಲಾಮಿನ ವಿಷಯ ಬಂದರೆ ಅತ್ಯಂತ ಕಠಿಣವಾಗಿ, ಶಕ್ತವಾಗಿಯೇ ಹೇಳಬೇಕಾದದ್ದನ್ನು ಹೇಳಿಯೇ ತೀರುತ್ತಿದ್ದರು. ಯಾರು ಏನು ಎದುರಿಸಿದರೂ ಕೂಡ ಅವರು ಬಗ್ಗದೆ, ಹಿಗ್ಗದೆ, ಕುಗ್ಗದೆ ಎಲ್ಲವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬೇಕಾದಂತೆ ಹೇಳುತ್ತಿದ್ದರು. ಅಂತಹ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಕೂರಾ ತಂಗಳರವರು. ಮಹಾನರಾದ ತಾಜುಲ್ ಉಲಮಾ ತಂಗಳ್ ಉಸ್ತಾದರವರು ಹೇಗಿದ್ದರು ಹಾಗೆಯೇ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಕೂಡ ಇದ್ದರು ಎಂದು ನಾವು ಕಂಡವರಾಗಿದ್ದೇವೆ. ಅದು ಇಸ್ಲಾಮಿನ ಆದರ್ಶದಲ್ಲಾಗಲಿ, ಮತ್ತಿತರ ವಿಷಯದಲ್ಲಾಗಲಿ, ಮಂತ್ರಿಸುವಿಕೆ ಇಂತಹ ವಿಷಯದಲ್ಲಾಗಲಿ ಎಲ್ಲವೂ ಕೂಡ ತಾಜುಲ್ ಉಲಮಾ ತಂಗಳ್ ಉಸ್ತಾದರವರ ರವರಂತೆಯೇ ಕೂರಾ ತಂಗಳರವರು ಕೂಡ ಮಾಡುತ್ತಿದ್ದರು. ಹಾಗೆ ಅವರು ಮರಣ ಹೊಂದುವ ಸ್ವಲ್ಪ ಮುಂಚೆ ಅವರ ಮಕ್ಕಳನ್ನು, ಹೆಂಡತಿಯನ್ನು, ಪತ್ನಿಯನ್ನು ಕರೆದುಕೊಂಡು ಅಲ್ಲಿಂದ ತುಂಬ ಪಾಯಸ ಮಾಡಲು ಹೇಳಿದರು. ಯಾಕಂದರೆ ಸ್ವಲ್ಪ ಸಮಯದ ನಂತರ ತುಂಬ ಜನರು ಇಲ್ಲಿಗೆ ಬರಲಿದ್ದಾರೆ, ಅವರಿಗೆ ಕೊಡಲು ಬೇಕಾಗಿ ತುಂಬ ಪಾಯಸ ಮಾಡಿ ಇಡಿ ಎಂದು ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಹೇಳಿದ್ದರೆಂದು ಮಸೂದ್ ಅಲ್ ಬುಖಾರಿ ತಂಗಳ್ ಉಸ್ತಾದರವರು, ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರ ಪ್ರೀತಿಯ ಸುಪುತ್ರ, ಅವರು ಹೇಳಿದ್ದರು. ಪಾಯಸ ಮಾಡಿಡಲು ಹೇಳಿದ್ದರು. ಹಾಗೆಯೇ ಕಲಿಮತು ತೌಹೀದ ಉಚ್ಚರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಎಲ್ಲ ವಸಿಯತುಗಳನ್ನು ಕೂಡ ಅಲ್ಲಿಂದ ಮಾಡಿಕೊಂಡು ಎಲ್ಲ ರೀತಿಯ ಬಾಧ್ಯತೆಗಳನ್ನು ತೀರಿಸಿಕೊಂಡು ಅವರು ನಮ್ಮಿಂದ ಮರಣ ಹೊಂದಿ ಹೋದರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಮಗ್ಫಿರತ್ ನೀಡಿ ಅನುಗ್ರಹಿಸಲಿ, ಆಮೀನ್. ಅವರೊಂದಿಗೆ ಸ್ವರ್ಗದಲ್ಲಿ ನಮ್ಮನ್ನು ಕೂಡ ಒಂದುಗೂಡಿಸಲಿ, ಆಮೀನ್ ಎಂದು ದುವಾ ಮಾಡುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಅವರ ನಷ್ಟವು ನಮಗೆ, ಅವರ ಅಗಲುವಿಕೆಯು ನಮಗೆ ಅತಿ ದೊಡ್ಡ ನಷ್ಟವಾಗಿದೆ. ಅದನ್ನು ಯಾರಿಗೂ ಕೂಡ ಆ ಸ್ಥಾನದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಆ ಸ್ಥಾನವು ಆ ಕೂರಾ ತಂಗಳರವರ ಅವರಿಗೆ ಸರಿಸಾಟಿ ಅವರು ಮಾತ್ರವೇ ಆಗಿದ್ದಾರೆ. ನಾವು ಕನ್ನಡದಲ್ಲಿ ಹೇಳುತ್ತೇವೆ, ಅಮ್ಮನಿಗೆ ಸರಿಸಾಟಿ ಅಮ್ಮ ಮಾತ್ರ ಎಂದು. ಹಾಗೆಯೇ ಕೂರಾ ತಂಗಳರವರಿಗೆ ಸರಿಸಾಟಿ ಕೂರಾ ತಂಗಳರವರು ಮಾತ್ರ ಎಂದು ನಮಗೆ ಹೇಳಲು ಸಾಧ್ಯವಾಗಬಹುದು. ಅಷ್ಟಕ್ಕೂ ದೊಡ್ಡ ಕರಾಮತುಗಳಿಂದ ನಡೆದುಕೊಂಡಂತಹ ಒಂದು ಮಹಾ ವ್ಯಕ್ತಿಯಾಗಿದ್ದಾರೆ ಕೂರಾ ತಂಗಳರವರು. ಅವರು ಜಾಮಿಯಾ ಸಾದಿಯಾದ ಸೆಕ್ರೆಟರಿಯಾಗಿದ್ದರು. ಹೀಗೆ ಹಲವಾರು ಸ್ಥಾಪನೆಗಳ ಉನ್ನತ ಸ್ಥಾನಗಳಲ್ಲಿ ಇದ್ದವರಾಗಿದ್ದರು.
ಅಗಲುವಿಕೆಯು ಆ ಎಲ್ಲ ಸ್ಥಾಪನೆಗಳಿಗೂ, ಎಲ್ಲ ಮುಅ್ಮಿನ್ಗಳಿಗೂ, ಎಲ್ಲ ಲೋಕದ ಜನರಿಗೂ, ಹಿಂದೂಗಳಿಗೂ, ಮುಸ್ಲಿಮರಿಗೂ, ಕ್ರಿಸ್ತ್ಯಾನಿಗಳಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯವರಿಗೂ ಕೂಡ ಅದು ತುಂಬಲಾಗದ ನಷ್ಟವಾಗಿದೆ ಎಂದು ಎಲ್ಲರೂ ಕೂಡ ಅರಿತವರಾಗಿದ್ದೇವೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳುತ್ತಾನೆ, ಅಲ್ ಮೌತುಲ್ ಆಲಿಮ್ ಅಲ್ ಮೌತುಲ್ ಆಲಮ್, ಆಲಿಮಿನ ಮರಣ ಅದು ಪಂಡಿತರ ಮರಣ, ಅದು ಲೋಕದ ಮರಣವಾಗಿದೆ ಎಂದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಆಲಿಮರೆಲ್ಲರೂ ಕೂಡ ನಮ್ಮಿಂದ ಅಗಲುತ್ತಿದ್ದಾರೆ. ಆದ್ದರಿಂದ ನಾವು ಅದರಿಂದ ತಿಳಿಯಬೇಕು. ಆಲಿಮರೆಲ್ಲರೂ ಹೋಗುತ್ತಿರುವಾಗ ಈ ಲೋಕವು ಜಾಹಿಲಾಗುತ್ತಿದೆ, ನಾವೆಲ್ಲರೂ ಜಾಹಿಲ್ಗಳಾಗಿದ್ದೇವೆ, ಇನ್ನು ನಮಗೆ ದೀನ್ ಹೇಳಿಕೊಡಲು ಬೇರೆ ಯಾರೂ ಇಲ್ಲ ಎಂದು ನೆನೆದುಕೊಂಡು ನಾವೇ ಸ್ವಂತವಾಗಿ ಎಲ್ಲವನ್ನು ತಿಳಿದುಕೊಂಡು ಅಲ್ಲಾಹನ ಮಾರ್ಗದಲ್ಲಿ ಜೀವಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲ ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ.